ಸಾಮಾನ್ಯವಾಗಿ ಅಣಗಿಸ್ತೇವೆ, ಡೊಳ್ಳು ಹೊಟ್ಟೆವನು ಅಂತ ಆಡಿಕೊಳ್ತೇವೆ. ಆದರೆ ಇಲ್ಲಿ ಹೊಟ್ಟೆ ಬಿಟ್ಟವರಿಗಾಗಿಯೇ ಒಂದು ಸ್ಪರ್ಧೆ ನಡೆಯುತ್ತೆ ಗೊತ್ತಾ? ಅದರ ಒಂದು ಝಲಕ್ ಇಲ್ಲಿದೆ. ಹೀಗೆ ಸಾಲಾಗಿ ಹೊಟ್ಟೆ ಬಿಟ್ಟವರ ಕಥೆ ಏನು ಅಂತ ಗೊತ್ತಾಗ್ತಾ ಇಲ್ವಾ? ಇವರಿಗೊಂದು ವಿಶೇಷವಾದ ಸ್ಪರ್ಧೆ ಇಲ್ಲಿ ನಡೀತಾ ಇದೆ. ಅದೇನಪ್ಪ ಅಂತಂದ್ರೆ ಅತಿಯಾದ ದೊಡ್ಡ ಹೊಟ್ಟೆ ಇರೋರಿಗೆ ಬಹುಮಾನ ಕೊಡುವ ಸ್ಪರ್ಧೆ ಇದು. ಬಹುಶಃ ರಾಜ್ಯದ ಇತಿಹಾಸದಲ್ಲೇ ಮೊದಲಿರಬೇಕು ಇಂಥ ಸ್ಪರ್ಧೆ ನಡೀತಾ ಇರೋದು. ಹೊಟ್ಟೆ ಬಿಟ್ಟವರನ್ನು ಪೋಷಿಸ್ತಿರೋದು. ಇವರ ಹೊಟ್ಟೆಯ ಸುತ್ತಳತೆಯನ್ನ ಟೇಪ್ನಿಂದ ಹೀಗೆ ಅಳೆಯುತ್ತಾರೆ. ಇದರಲ್ಲಿ ಜಾಸ್ತಿ ಇದ್ದವರು ವಿನ್ ಆಗ್ತಾರೆ. ಮಂಗಳೂರಿನ ಸುರೇಶ್ ಅವರ ಹೊಟ್ಟೆ ಗಾತ್ರ 1 ಅಡಿ 2 ಇಂಚು. ಆದ್ರೆ ಇವರು ಸ್ಪರ್ಧೆಯಲ್ಲಿ ಗೆಲ್ಲಿಲ್ಲ. 2 ಅಡಿ ಗಾತ್ರದ ಹೊಟ್ಟೆ ಹೊಂದಿರುವ ಪುಣ್ಯಾತ್ಮರೊಬ್ಬರು ಸ್ಪರ್ಧೆಯಲ್ಲಿ ವಿಜೇತರಾದ್ರು. ಇವರಿಗೆ ಸ್ಪರ್ಧೆಯ ಆಯೋಜಕರಾದ ವಿಜಯನಾಥ ಶೆಟ್ರು ಟ್ರೋಫಿ ನೀಡಿದ್ರು. ನಿಮ್ ಹೊಟ್ಟೆ ಹೀಗೆ ಪೋಷಿಸಿಕೊಂಡು ಮುಂದಿನ ಸಲ ಮತ್ತೆ ಸ್ಪರ್ಧೆಗೆ ಬನ್ನಿ ಅಂತ 2,000 ರೂಪಾಯಿ ಚೆಕ್ ಅನ್ನ ನೀಡಿದ್ರು. ಹೆಂಗಿದೆ ಹೊಟ್ಟೆ ಪೋಷಣೆ ಮಸಲತ್ತು? ಆರೂವರೆ ಅಡಿ ಉದ್ದ, ಅತ್ಯಂತ ಉದ್ದನೆಯ ವ್ಯಕ್ತಿ ಯಾರು ಅಂತ ಗುರುತಿಸುವ ಸ್ಪರ್ಧೆ ಕೂಡ ಇಲ್ಲಿತ್ತು. 6.5 ಅಡಿ ಎತ್ತರವಿರುವ ವ್ಯಕ್ತಿಯೊಬ್ಬರು ಇದರಲ್ಲಿ ವಿಜೇತರಾದ್ರು. ಇನ್ನು ಅತ್ಯಂತ ಕುಳ್ಳಗಿನ ವ್ಯಕ್ತಿಗೆ ಆಯ್ಕೆಯಾಗಿದ್ದು 3.9 ಇಂಚು ಉದ್ದದ ವ್ಯಕ್ತಿ. ಕಿನ್ನಿಡ್ದಿಂಚಿ ಒಂದು ಸ್ಪೋರ್ಟ್ಸ್ ಪರ್ಸನ್ ತೊಲ್ಲೇನೆ ಅಂಚ ಊರಿಗೆ ಬತ್ತದ ಒಂದು ವಿಜಯನಾಥ್ ಶೆಟ್ಟಿ ಇನ್ವೈಟ್ ಮಾಡ್ತಾರೆ. ಭಾರಿ ಖುಷಿ ಅವನೊಂದೇನಿ ಟು ಬಿ ಪಾರ್ಟ್ ಆಫ್ ದಿಸ್ ಪರ್ಟಿಕ್ಯುಲರ್ ಫಂಕ್ಷನ್. ಇದ ಮುಟ್ಟ ಸ್ಪೋರ್ಟ್ಸ್ ತೂತೆ ಮಾತ್ರ ಹಳ್ಳಿದ ಪ್ರೋಗ್ರಾಮ್ಸ್ ತೂದಿದ್ದಿ ಅಂಚ ಬುಲ್ಪ ಒಂದು ಮಡ್ರೆಸ್ ಅವನಿತ್ತುಂಡು ಅವನ್ ತೂನಾಗ ಭಾರಿ ಎಕ್ಸೈಟ್ಮೆಂಟ್ ಅವನಿತ್ತುಂಡು. ಕಿನ್ನಿಡ್ ಬಿನಿ ಅಂಕಲ್ ನಲ ಮಲ್ಬೇಡ ಅಂಕಲ್ ಅಂಚನ ನಲ್ದು ಅಂದ್ ನಂದು ಮಾಡಿಡು ಒಂಚೂರು. ಐ ಆಮ್ ಗೆಟಿಂಗ್ ಡ್ಯಾಮ್ ಎಕ್ಸೈಟೆಡ್ ಅಂಡ್ very happy and different atmosphere altogether. ಇನ್ನು ಕೆಸರುಗದ್ದೆಯಲ್ಲಿ ತೆಂಗಿನಕಾಯಿ ಗುರಿ ತಲುಪಿಸುವ ತಪ್ಪಂಗಾಯಿ ಆಟ ತುಳುನಾಡಿನ ಸಂಪ್ರದಾಯವನ್ನ ನೆನಪಿಸುವಂತಿತ್ತು. ಗಾಡಿಯಲ್ಲಿ ತೆಂಗಿನಕಾಯಿ ತುಂಬಿಕೊಂಡು ಹೆಂಗಸರನ್ನ ಕೂರಿಸಿಕೊಂಡು ಗಾಡಿ ಓಡಿಸುವ ಸ್ಪರ್ಧೆ ವಿಶೇಷವಾಗಿತ್ತು. 47 ಸೆಕೆಂಡ್ ಮುಗಿದಿದೆ. 1 ನಿಮಿಷ 47 ಸೆಕೆಂಡ್ ಮುಗಿದಿದೆ. ಇಲ್ಲಿ ಹಿಂದೋಗ್ಬೇಕು ದಯಮಾಡಿ.
ತುಳುನಾಡಿನ ಸಾಂಪ್ರದಾಯಿಕ ಕೆಸರುಗದ್ದೆಯಲ್ಲಿ ಹಗ್ಗ ಜಗ್ಗಾಟ ಎಲ್ಲರ ಗಮನ ಸೆಳಿತಾ ಇತ್ತು. ಇನ್ನು ಕೋಣದ ಕಂಬಳ ಎಲ್ಲಾ ಕಡೆ ಸಾಮಾನ್ಯವಾಗಿ ನಡೆಯುತ್ತೆ. ಆದ್ರೆ ಇದೇ ಮಾದರಿಯಲ್ಲಿ ಜನರ ಕಂಬಳ ನಡೆದಿದ್ದು ಇಲ್ಲಿ ವಿಶೇಷವಾಗಿತ್ತು. ಕುಡ್ಲದ ಕ್ರೀಡೋತ್ಸವದಲ್ಲಿನ ಮತ್ತೊಂದಷ್ಟು ಕಣ್ಣು ತುಂಬಿಕೊಳ್ಳಬಹುದಾದ ದೃಶ್ಯಗಳು ವಿರಾಮದ ನಂತರ.